ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಂದ್ರೆ, ಗಿಡ ಸ್ವಲ್ಪ ಚಿಗುರು ಬಂದಿದೆ. ಈ ಚಿಗುರು ಬಂದು ಬಿಫೋರ್ ನೋಡಿ, ಈ ತರ ಚಿಗುರು ಬಂದಿದೆ ಅಲ್ವಾ, ಈ ತರ ಬಗಾಯ ಚಿಗುರು. ಇದು ಬಡ್ಡಿಂಗ್ ನೋಡಿ, ಇಲ್ಲಿ ಬಡ್ಡಿಂಗ್ ಆಗೋ ಸ್ಟೇಜ್ ಅಲ್ಲಿದೆ. ಇಲ್ಲಿ ನೀವು ನೋಡ್ಬೋದು, ಕಾಯಿ ಮೊಗ್ಗು ಸ್ಟೇಜ್ ಅಲ್ಲಿದೆ. ಆ ಮೊಗ್ಗು ಸ್ಟೇಜ್ ಅಲ್ಲಿ ಇವಾಗ ನಾನು ನ್ಯಾನೋ ಯೂರಿಯಾನ ಡ್ರಿಪ್ ಅಲ್ಲಿ ಬಿಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಇದ್ರ ಬಗ್ಗೆ ಯಾವಾಗ ಯಾವಾಗ ಸ್ಪ್ರೇ ಮಾಡಬೇಕು ಅಂತ ಹಾಕಿದ್ದಾರೆ. ಬ್ರಾಂಚ್ ಹೊಡೆದಾದ್ಮೇಲೆ 2 ಟೈಮ್ಸ್ ಇದನ್ನ ಸ್ಪ್ರೇ ಮಾಡಬೇಕು. ಫಸ್ಟ್ ವೀಕ್ ಒಂದ್ಸಲಿ, ಸೆಕೆಂಡ್ ವೀಕ್ ಒಂದ್ಸಲಿ. ನೋಡಿ, ಇಲ್ಲಿ ಡ್ರಿಪ್ಪಲ್ಲಿ ಗಿಡಕ್ಕೆ ಬಂದಿದ್ದೀನಿ, ನೀರು ತುಂಬಿಸ್ತಾ ಇದ್ದೀನಿ. ಇಲ್ಲಿ ಡ್ರಮ್ ತುಂಬಿದಾದ್ಮೇಲೆ ಗೊತ್ತಲ್ವಾ, ಕಲ್ಸ್ಕೊಡ್ಬೇಕು. ಸ್ವಲ್ಪ ಈ ಥರ ಕಲ್ಸ್ಕೊಡ್ಬೇಕು. ಮತ್ತೆ ಇಲ್ಲಿ ಗೇಟ್ ವಾಲ್ ಆನ್ ಮಾಡೋಣ. ಅಲ್ಲಿ ಗೇಟ್ ವಾಲ್ ಆನ್ ಮಾಡಿದ್ರೆ ಸೀದಾ ಅಲ್ಲಿ ತೋಟಕ್ಕೆ ಹೋಗ್ತಾ ಇರತ್ತೆ. ಸದ್ಯಕ್ಕೆ ನಮಗೆ ಔಷಧಿ ಎಲ್ಲ ಬೆಳೆಸ್ಕೊಂಡಿದ್ದೀನಿ. ನಾವು ನಮ್ಮ ತೋಟನ 2 ಭಾಗಗಳಾಗಿ ವಿಂಗಡಿಸಿದರೆ, ಫಸ್ಟ್ ಗೇಟ್ ವಾಲ್ಗೆ ನೋಡಿ, ಅಲ್ಲಿ ನೋಡ್ಬೋದು, ಇದು 1, ಅದು 2, 3, 4 ಥರ ಡಿವೈಡ್ ಮಾಡ್ಕೊಂಡಿದ್ದೀರಿ ತೋಟನ. ಇವಾಗ ಅರ್ಧ ತೋಟಕ್ಕೆ ಔಷಧಿ ಬಿಡ್ತೀನಿ, ನೆಕ್ಸ್ಟ್ ಇನ್ನೊಂದು ಅರ್ಧ ತೋಟಕ್ಕೆ ಇನ್ನೊಂದ್ಸಲಿ ಕಲಸಿ ಔಷಧಿ ಬಿಡ್ತೀನಿ. ಯಾವ ರೀತಿ ಬಿಡ್ತೀನಿ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ಅಷ್ಟೇ ಇದೆ ಸಮಾಚಾರ. ಇಲ್ಲಿ ಔಷಧಿ ಕಲಸಿಟ್ಟಿದ್ದೀನಿ. ಸ್ವಲ್ಪ ಚೂರು ತಿರ್ಕೊಂತೀನಿ ಈ ಥರ, ಯಾಕಂದ್ರೆ ನಾನು ಒಬ್ಬನೇ ವಿಡಿಯೋ ಮಾಡ್ಕೊಂಡು ಒಬ್ಬನೇ ತಿರ್ಸೋಕ್ಕಾಗಲ್ಲ. ಅದಕ್ಕೆ ಚೂರು ತಿರ್ಸ್ಕೊಂಡು ಮತ್ತೆ ಎಲ್ಲ ಡ್ರಿಪ್ಸ್ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಇವಾಗ ಹೋಗ್ತಾ ಇರೋದು ಏನಕ್ಕೆ ಅಂದರೆ, ಅಲ್ಲಿ ಡ್ರಿಪ್ ಕನೆಕ್ಷನ್ ಕೊಟ್ಟಿರ್ತೀರಲ್ವಾ, ಅದೆಲ್ಲ ಕರೆಕ್ಟಾಗಿ ಐತೆ ಎಲ್ಲ ನೋಡ್ಕೊಂಬರೋಣ ಅಂತ. ನೋಡಿ, ಇದೆ ಅರ್ಧ ತೋಟ. ಇಲ್ಲಿ ಕಲೆಕ್ಷನ್ ಕೊಟ್ಟಿರ್ತೀರಲ್ವಾ, ಇಲ್ಲೆಲ್ಲ ಕರೆಕ್ಟಾಗಿ ಜಾಯಿಂಟ್ಸ್ ಎಲ್ಲ ಕರೆಕ್ಟಾಗಿ ಐತಾ ಇಲ್ಲ ಕಿತ್ತೋಗೈತಾ, ಕರೆಕ್ಟಾಗಿ ನೀರು ಹೋಗ್ತೈತಾ ಇಲ್ವಾ ಅಂತ ನೋಡೋಕ್ಕೆ, ಟೆಸ್ಟ್ ಮಾಡೋಕ್ಕೆ ಬಂದಿದ್ದೀಗ. ಫುಲ್ಲು ಬಿಸಿಲೈತೆ. ಎಷ್ಟು ಟೈಮ್? ಮಧ್ಯಾಹ್ನ 12 ಗಂಟೆ ಆಯಿತು. ಕಾಲೆಲ್ಲ ಸುಡ್ತೈತೆ. ಇದೆ ರೈತರದ್ದು ಜೀವನ. ಬಿಸಿಲಲ್ಲಿ ಏನಿರುತ್ತೆ ಮಾಡ್ತಾ ಇರ್ಬೇಕು ನಮ್ಮ ಕೆಲಸ. ನಾವು ಸದ್ಯಕ್ಕೆ ಎಲ್ಲ ಹೋದ ವಿಡಿಯೋ ನೋಡ್ದಂಗೆ ಇತ್ಲೆಲ್ಲ ಕಿತ್ತೋಗಿತ್ತಲ್ವ, ಅದೆಲ್ಲ ಸರಿ ಮಾಡಾಗೈತೆ. ಈ ಗೇಟ್ ಹೋದಲ್ಲೂ ನೀರು ಲೀಕ್ ಆಗ್ತಾ ಇಲ್ಲ, ಎಲ್ಲ ನೀಟಾಗಿ ನೆಂದೈತೆ ಬೆಡ್ಡು. ಮತ್ತೆ ಈ ಗೇಟ್ ಹೋಲಲ್ಲೂ ಎಲ್ಲೂ ಲೀಕ್ ಆಗ್ತಾ ಇಲ್ಲ. ಮೊನ್ನೆ ಕಿತ್ತೋಗಿದ್ದಲ್ವ, ಇನ್ನೊಂದು ಹತ್ರ ಇಲ್ಲಿ ಎಲ್ಲೂ ಲೀಕ್ ಆಗ್ತಾ ಇಲ್ಲ. ಬನ್ನಿ ಅಲ್ಲಿ ಹೋಗಿ ಆನ್ ಮಾಡೋಣ. ಸೊ ಗಾಯ್ಸ್, ನಾವು ಇಂಜೆಕ್ಟರ್ ಹತ್ರ ಬಂದರೆ ಸದ್ಯಕ್ಕೆ ನನ್ನ ಕಾಲು ಸುಡ್ತೈತೆ, ಎತ್ಲಾಕೊಂಡ್ಬಿಡೋಣ. ಸೊ ಗಾಯ್ಸ್, ನೀಟಾಗೆಲ್ಲ ಕಳೆದೈತೆ, ಮಿಕ್ಸ್ ಆಗೈತೆ. ಇವಾಗ ಫಸ್ಟು ಇಂಜೆಕ್ಟಲ್ಲಿ ಇದನ್ನು ಆನ್ ಮಾಡಬೇಕು. ಇಲ್ಲಿರೋದನ್ನು ಸ್ಲೋ ಆಗಿ ಆಫ್ ಮಾಡಿ ಅದನ್ನು ಆನ್ ಮಾಡಿದ್ರೆ ಅಂತ ಇಳಿತಾ ಇದೆ. ನೆಕ್ಸ್ಟು ಇದನ್ನ ನಾಳೆ ಬೆಳಗ್ಗೆ ಸ್ಪ್ರೇ ಮಾಡಬೇಕು. ಯಾವ ರೀತಿ ಸ್ಪ್ರೇ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದೇ ಕಂಟಿನ್ಯೂ ವಿಡಿಯೋ ಇರುತ್ತೆ ಸ್ಪ್ರೇ ಮಾಡೋದನ್ನು. ಏನಕ್ಕೆ ಸುಮ್ಮನೆ ಮಾಡೋಣ ಅಂತ ಮಾಡೋದು ಅಂತ. ಇನ್ನೊಂದು ಕೆಲಸ ನೆಕ್ಸ್ಟ್ ಪಾರ್ಟ್ ಅಲ್ಲ, ಇದು ಕಂಟಿನ್ಯೂಸ್ ವಿಡಿಯೋ ಅಲ್ಲೇ. ಸುಮ್ಮನೆ ಇದನ್ನೇ ಅದು ಸ್ಪ್ರೇ ಮಾಡೋದನ್ನು ಇದನ್ನೇ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿಬಿಟ್ರೆ ಸುಮ್ಮನೆ ವಿಡಿಯೋ ಲ್ಯಾಗ್ ಆಗಿಬಿಡತ್ತೆ. ಅದಕ್ಕೆ ಬೇಡ, ಅದನ್ನೇ ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡ್ತೇನೆ. ಬನ್ನಿ, ಇವಾಗ ಏನು ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸೇಮ್ ಅವಾಗಲೇ ಯಾವ ಥರ ನಾವು ಕನೆಕ್ಟ್ ಮಾಡಿರೋ ಹತ್ರ ಅದು
ಕರೆಕ್ಟಾಗಿ ಹೋಗ್ತೈತಾ ಇಲ್ಲ ಅಂತ ನೋಡ್ಕೊಂಬಂದ್ರಿ ಅಲ್ವಾ, ಸೇಮ್ ಇವಾಗಲೂ ಅಷ್ಟೇ. ಯಾಕಂದರೆ ಪ್ರೆಷರ್ ಇರುತ್ತೆ, ಆ ಪ್ರೆಷರ್ ಕರೆಕ್ಟಾಗಿ ಹೋಗ್ತೈತಾ ಇಲ್ವೋ ಅಂತ ನೋಡ್ಕೊಂಬಿಡೋಣ. ನಾವೆಲ್ಲ ಇನ್ನೊಂದ್ಸಲಿ ಹೋಗಿ ಒಂದು ಸಲ ಗೊಬ್ಬರ ನೀವು ಬಿಡೋವಾಗ 1000 ಸಲ ಓಡಾಡಬೇಕಾಗತ್ತೆ. ಓಕೆ ಗೈಸ್, ಆಲ್ ರೈಟ್. ಎಲ್ಲ ಹತ್ರನೂ ಕರೆಕ್ಟಾಗಿ ಹೋಗ್ತಾ ಇದೆ. ಇನ್ನು ಅಲ್ಲಿ ಹೋಗಿ ಎಂಡ್ಗಳಲ್ಲಿ ನೋಡಬೇಕು ಅದಕ್ಕೆ ಹೋಗ್ತೈತೆ ಏನು ಅಂತ. ಇವಾಗಲೂ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಹೋಗ್ತೈತೆ. ಮಾತ್ರ ನೋಡೋದಲ್ವಾ, ಇಲ್ಲಿ ಹೋಗಿ ಪೈಪು ನೋಡ್ಕೋಬೇಕು. ಇಲ್ಲಿ ಬುಡ ಹತ್ರ ಲೀಕ್ ಸೋರ್ತೈತಾ ಇಲ್ವಾ, ಇಲ್ಲ ಬ್ಲ್ಯಾಕ್ ಆಗೈತಾ, ಪ್ರತಿಯೊಂದನ್ನು ಟೆಸ್ಟ್ ಮಾಡಬೇಕು. ಗಿಡ ಹತ್ರನೂ ಹೋಗಿ ಈ ಥರ ಪೈಪು ನೋಡಬೇಕು. ಒಂದೊಂದು ಗಿಡ ಬುಡ ಹತ್ರನೂ ಹೋಗ್ಬೇಕು, ಯಾಕಂದರೆ ಒಂಚೂರು ಗೊಬ್ಬರ ವೇಸ್ಟ್ ಆಗಬಾರ್ದಲ್ವಾ, ಅದಕ್ಕೆ. ಸೊ ಗಾಯ್ಸ್, ಇಷ್ಟೊತ್ತು ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಇವಾಗ ನೋಡ್ಬೋದು ನೆರಳು, ಮಸ್ತಾಗಿ ನೆರಳು ಬಂದೈತೆ. ಇಲ್ಲಿ ನೀವು ನೋಡ್ಬೋದು, ಈ ಥರ ಇದು ಬಡ್ಡಿಂಗ್ ಆಗ್ಬಿಟ್ಟಿದೆ ಅಲ್ವಾ. ಹಿಂಗೆ ಬಡ್ಡಿಂಗ್ ಆದಮೇಲೆ ಗಿಡಕ್ಕೆ ಏರಿಯಾ ತೋರಿಸ್ಬಾರ್ದು. ನೋಡಿ, ಇದು ಆಲ್ರೆಡಿ ಬಡ್ಡಿಂಗ್ ಆಗಿಬಿಟ್ಟಿದೆ. ಈ ಚೇಪೆ ಕಾಯಿ ಮೇಲೆ ಚುಕ್ಕೆ ಚುಕ್ಕೆ ರೋಗ ಬರುತ್ತಲ್ವಾ, ಈ ಟೈಮಲ್ಲಿ ಆ ಬಡ್ ಮೇಲೆ ಏನೋ ಮೊಗ್ಗಿರುತ್ತಲ್ವಾ, ಆ ಮೊಗ್ಗು ಮೇಲೆ ಯೂರಿಯಾ ಬಿದ್ದಿರುತ್ತೆ. ಅದಕ್ಕೆ ಅದು ಚುಕ್ಕೆ ರೋಗ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಈ ಥರ ಈ ಸ್ಟೇಜಲ್ಲಿ ಯೂರಿಯಾ ತೋಟಕ್ಕೆ ಹೊಡಿಬಾರ್ದು.